ನಮಸ್ಕಾರ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ 2025 ಅಪ್ಡೇಟ್ಗೆ ಸುಸ್ವಾಗತ. ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ, ಯಾವಾಗ ನಿಮಗೆ ಮಧ್ಯಾಹ್ನ ನಿಮಗೆ ಯಾವಾಗ 2 ಗಂಟೆ ನಂತರ ಒಂದು ಲಿಂಕ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದರು. ಅದಾದ ನಂತರ ವೆಬ್ಸೈಟಲ್ಲಿ ಬಂದು ನೋಡಿದರೆ ಅದೇ 2 ಗಂಟೆ ಸುಮಾರು ಆದ ತಕ್ಷಣ ಮತ್ತೊಂದು ಓಕೆ ಅಂದರೆ ಲಿಂಕೇ ಸಿಗ್ತಲ್ಲ, ಲಿಂಕ್ ಕಾಣೆ ಆಗುತ್ತೆ. ಅಂದರೆ ಲಿಂಕೇ ಅಲ್ಲಿ ನಮ್ಮೊಂದು ವೆಬ್ಸೈಟಲ್ಲಿ ಸಿಗಲ್ಲ, ಹೋಗ್ತದೆ. ಓಕೆ, ಅದಾದ ನಂತರ ಸ್ವಲ್ಪ ಬಿಟ್ಟು 2 ಗಂಟೆ ಆದ ನಂತರ ಹೇಳಿದ್ರೆ ಸ್ವಲ್ಪ ಮೇ ಬಿ ಇನ್ನೊಂದು 3 ಗಂಟೆ ಅಥವಾ 3:15 ಎಲ್ಲನೂ ಕೂಡ ಆ್ಯಕ್ಟಿವೇಟ್ ಆಗ್ತದೆ ಅನ್ನೋಷ್ಟರಲ್ಲಿ ಮತ್ತೆ ಏನು ಮಾಡಿದಾರೆ ಅಂತಂದರೆ ಮತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ. ಇವಾಗ ಇಲ್ಲೊಂದು ಬಂದಿದೆ, UGCET 2025 ಆಯ್ಕೆ ನಮ್ಮದು ಪೋರ್ಟಲ್ ನಿರ್ವಹಣೆಯಲ್ಲಿದೆ. ದಯವಿಟ್ಟು ಸಾಯಂಕಾಲ 6 ಗಂಟೆ ನಂತರ ಮತ್ತೆ ಪ್ರಯತ್ನಿಸಿ ಅಂತಂದು. ಓಕೆ, 6 ಗಂಟೆ ನಂತರ ಏನೋ ಕ್ಲಿಯರ್ ಆಗುತ್ತೆ ಬಿಡು ಅಂತ ಅನ್ನೋಷ್ಟರಲ್ಲಿ ಇಲ್ಲಿ ನೋಡ್ತಾ ಹೋದಂದರೆ 6 ಗಂಟೆವರೆಗೂ ಕೂಡ ಯಾವುದೇ ರೀತಿ ನಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರಲ್ಲ ಅಂತ ನಮ್ಗೆ ಕ್ಲಿಯರಾಗಿ ಅರ್ಥ ಆಯಿತು. ಅಂದರೆ ಮಾಡ್ಲಿಕ್ಕೆ ಬರಲ್ಲ, ಅದು ಏನು ಮಾಡ್ಕೊತಿದ್ರೆ ಏನೋ ವರ್ಕಿಂಗ್ ಕಂಡೀಷನಲ್ಲಿದೆ. ಬಟ್ ಇಲ್ಲಿ ಲಿಂಕ್ ಏನು ಮಾಡಿದ್ದಾರೆ ಅಂತಂದರೆ ಲಿಂಕ್ ಅನ್ನೋದು ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಲಿಂಕ್ ಏನಾಗಿದೆ ಅಂತಂದರೆ ಕಾಣೆಯಾಗಿದೆ ಅಂತಂದರೆ ಅಲ್ಲಿ ಏನಾಗಿದ್ದಾರೆ ತೆಗೆದಾಕಿದ್ದಾರೆ. ನಿಮಗೆ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ ಕ್ರಿಯೇಟ್ ಆಗ್ಬೋದು. ಇದು ಮಾಡಿರ್ತಕ್ಕಂಥದ್ದು ನಿಮಗೆ ಅವರು ಒಳ್ಳೆ ಕೆಲಸ ಅಂತ ನನ್ನ ಕಡೆಯಿಂದ ಹೇಳ್ಕೊತೀನಿ ನಾನು. ಯಾಕಂತಂದರೆ ಒಳ್ಳೆ ಸರ್ವರ್ ಆ್ಯಕ್ಸೆಸ್ ತೊಗೊಳ್ತಾ ಇರಬೇಕು. ಇನ್ನೊಂದು ಏನಂತಂದರೆ ಹುಡುಗರು ದುಡ್ಡು ಕಳ್ಕೊತಾಯಿದ್ರಿ. ಎಲ್ಲರೂ ಕೂಡ 750 ರೂಪಾಯಿ ಹಾಕಿಬಿಟ್ಟು 1 ಟೈಮ್ ಅಲ್ಲ 2 ಟೈಮ್ ಹಾಕ್ತಾಯಿದ್ರಿ. ಬಟ್ ಆದರೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಲಾಗಿನ್ ಪೇಜ್ ಓಪನ್ ಆಗ್ತಾಯಿದ್ದಿಲ್ಲ ಅದಕ್ಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಎಲ್ಲ ಒಂದು ಕೋರ್ಸಸ್ ಕೂಡ ಇನ್ನೂ ಕೂಡ ಕಂಪ್ಲೀಟಾಗಿ 2 ಕೂಡ ಆಗಿದ್ದಿಲ್ಲ. ಆ್ಯಂಡ್ ತುಂಬ ಸಮಸ್ಯೆ ಇದು. ಓಕೆ, ನಿಮಗೆ ಗೊತ್ತಿರುವಾಗೆ ಇಲ್ಲಿ ಸರ್ವರ್ ಬಿಸಿ ಬರ್ತಾಯಿತ್ತು. ಓಕೆ, 750 ರೂಪಾಯಿ ಬಿಟ್ಟಾಕಿ ಅಂದರೆ ನಿಮಗೆ 404 ಎರರು ಮತ್ತು 500 ಎರರ್ ಅಂತ ಬರ್ತಾಯಿತ್ತಲ್ವ, ಅದು ಕೂಡ ಬರ್ತಾಯಿತ್ತು. ಇದಕ್ಕೆಲ್ಲನೂ ಕೂಡ ಆಗಬಾರ್ದು. ಒಂದು ಒಳ್ಳೆ ಸರ್ವರ್ ಆ್ಯಕ್ಸೆಸ್ ತೊಗೊಂಡು ಏನು ಮಾಡಬೇಕಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಬಿಡೋಣ. ಓಕೆ, ಆ ರೀತಿ ಒಂದು ಕಡೆಯಿಂದ ಇತ್ತಂತಂದರೆ ಸದ್ಯಕ್ಕೆ ಒಳ್ಳೆ ಕೆಲಸ ಅದು ನನ್ನ ಕಡೆಯಿಂದ. ಯಾಕಂದರೆ ತೆಗೆದಾಕಿದ್ರೆ ಒನಿವೆ 6 ಗಂಟೆ ನಂತರ ಅಂತಂದಿದ್ರೆ ಅಲ್ಲಿವರೆಗೂ ಹಿಂಗೆ ಈಗಂತೂ ಕಂಪ್ಲೀಟಾಗಿ ನಿಮಗೆ ಈ ಚಿತ್ರಣ ಬದಲಾಗ್ತದೆ. ಓಕೆ, ಈಗ ಕೊಟ್ಟಿರ್ತಕ್ಕಂಥದ್ದು ಈಗ ಒಂದು ನಿಮ್ಗೆ ವೇಳಾಪಟ್ಟಿ ಏನಿದೆ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ ಆಗ್ತಿದೆ. ನಿಮ್ಗೆ ವೇಳಾಪಟ್ಟಿ ಕೂಡ ಕೆಲವೊಂದು ಟೈಮ್ ಆಗಲ್ಲ. ಓಕೆ, ಬರ್ತದೆ, ಹಂಗೇನಿಲ್ಲ. ಅಂದರೆ 15ನೇ ತಾರೀಕು ಲಾಸ್ಟ್ ಡೇಟ್ ಹೆಂಗೆ ಕೊಟ್ಟಿದ್ರು ಅದು ಕೂಡ ಡೇಟ್ ಎಕ್ಸ್ಟೆಂಡೆಡ್ ಆಗ್ತದೆ. ಸೊ ಅದಕ್ಕೆ ನಾನು ನಿಮಗೆ ಕರೆಯೋದು ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬದಲು ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ. ಈಗಾಗಲೇ ನಾವು 3 ಇಯರ್ಸಿಂದನೇ ಕೂಡ ನಾಮಕರಣ ಮಾಡ್ಕೊಂಡಿದ್ದೀವಿ. ನೀವು ಕೂಡ ಆ ರೀತಿ ಕರಿಬೋದು. ಓಕೆ, ಅದಕ್ಕೇನೂ ಇಲ್ಲ. ಆ್ಯಂಡ್ ಇನ್ನೂ ಕೂಡ ನಿಮಗೆ ಕೀದವ್ರ ಬಗ್ಗೆ ಇನ್ನೂ ಕೂಡ ಎಕ್ಸ್ಟೆಂಡೆಡ್ ಬಗ್ಗೆ ಅಷ್ಟೊಂದು ಗೊತ್ತಾಗುತ್ತೆ. ಓಕೆ, ಇನ್ನೂ ಏನು ನೀವು ಈ ವರ್ಷ ಎಲ್ಲನೂ ಕೂಡ ಚೆನ್ನಾಗಿ ಮಾಡ್ತಿದ್ರೆ ಅನ್ನೋಷ್ಟರಲ್ಲಿ ಫಸ್ಟ್ ಟೈಮ್ ಈ ಥರ ಮಾಡಿದರು. ಇನ್ನೂ ಕೂಡ ಭಾಳಷ್ಟು ಸಾಕಷ್ಟು ಇದೆ ನೋಡೋದು ಕೌನ್ಸಿಲಿಂಗ್ ಮುಗಿಯೋಷ್ಟರಲ್ಲಿ. ಇರಲಿ, 6 ಗಂಟೆ ನಂತರ ಅಂತ ಹೇಳಿದಾರೆ. 6 ಗಂಟೆ ನಂತರ ತಕ್ಷಣ 6 ಗಂಟೆಗೆ ಹೋಗಿ ಕೂರಬೇಡ್ರಿ. ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಿ ಇವತ್ತೊಂದು ಬಿಟ್ಟು ಹಾಕಿಬಿಡ್ರಿ. ಹೆಂಗಿದ್ರು ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಇದಂತೂ ಕನ್ಫರ್ಮು. ಈ 6 ಗಂಟೆ ಮೇಲೇ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಅಂತಂದರೆ ನಿಮ್ಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ ಇವತ್ತು ಆದಷ್ಟು ಬಿಟ್ಟಾಕಿಬಿಡಿ. ನಾಳೆ ಆರಾಮ್ಸೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅಂದರೆ ಇವತ್ತು ಯಾಕೆ ಬಿಟ್ಟಾಕಿ ಅಂತ ಹೇಳ್ತಾನೆ ಅಂತಂದರೆ ಇವತ್ತೇ ಇನ್ನೂ ಕೂಡ ಸರ್ವರ್ ಆ್ಯಕ್ಸೆಸ್ ತೊಗೊತಿದ್ರೆ 6 ಗಂಟೆ ನಂತರನೂ ಕೂಡ ಮತ್ತೆ ಸರ್ವರ್ ಮತ್ತೆ ಡೌನ್ ಆಗ್ಬೋದು. ಮತ್ತು ನಿಮಗೆ 404 ಎರರು ಮತ್ತು 500 ಎರರು ಮತ್ತು ನಿಮಗೆ ದುಡ್ಡು ಡಿಡಕ್ಟ್ ಆಗ್ಬೋದು. ಬಟ್ ಆಪ್ಷನ್ ಎಂಟ್ರಿ ಬರದೇ ಇರ್ಬೋದು, ಭಾಳಷ್ಟು ಸಮಸ್ಯೆ ಆಗ್ಬೋದು. ಓಕೆ, 6 ಗಂಟೆ ನಂತರ ಕೂಡ ಎಲ್ಲನೂ ಕೂಡ ಕರೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಟೈಮ್ ಕೇಳಿದವರು ರೆಕ್ಟಿಫೈ ಮಾಡ್ತಾರೆ. ಏನೇನೆಲ್ಲ ಆಗಿದೆ ಎಲ್ಲರೂ ಕೂಡ ಕ್ಲಿಯರಾಗಿ ಡಿಕ್ಲೇರ್ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಈಗ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕು ಕೂಡ ಸಿಗಲ್ಲ. ಈಗ ಕೆಲವೊಂದಿಷ್ಟು ಹೊಸ ಲಿಂಕ್ ಬರುತ್ತಾ ಅಂತ ಕೇಳ್ಬೋದು. ಇಲ್ಲ, ಅದೇ ಲಿಂಕ್ನ ಏನು ಮಾಡ್ತಾರೆ, ಮಾಡಿಫೈ ಮಾಡಿಬಿಡ್ತಾರೆ. ಈಗಾಗಲೇ ಆಪ್ಷನ್ ಎಂಟ್ರಿ ಮಾಡಿದವ್ರಿಗೆ ನಿಮ್ದು ಯಾವುದೇ ರೀತಿ ಚೇಂಜಸ್ ಆಗಿರಲ್ಲ, ಅದೇ ಆಪ್ಷನ್ ಎಂಟ್ರಿ ಇರ್ತದೆ. ಓಕೆ, ಈಗಾಗಲೇ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡಿದ್ರಿ, ಅದು ಏನಾದರೂ ಚೇಂಜಸ್ ಆಗುತ್ತಂತೋ ಅದೇನು ಕೂಡ ಚೇಂಜಸ್ ಆಗಲ್ಲ, ಅದೇ ಇರ್ತದೆ. ಅದೇ ಲಿಂಕ್ ಇರುತ್ತೆ ಆ್ಯಕ್ಚುಲಿ. ಅದನ್ನ ಸ್ವಲ್ಪ ಮಾಡಿಫೈ ಮಾಡಿ ನೀಟಾಗಿ ಸರ್ವರ್ ಆ್ಯಕ್ಸೆಸ್ ತೊಗೊಳಾಗಿ ಮಾಡಿ ಬಿಡ್ತಾರೆ ಅಷ್ಟೇ. ಓಕೆ, ಸರಿ, ಮುಂದೆ ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೆ ಚಾನಲ್ ನೋಡ್ತಾರೆ. ಬಾಯ್.